ನನ್ನನ್ನು ಬಿಡದೆ ಕಾಡುತ್ತಿದೆ. ಯಾರ ಹತ್ತಿರ ಹೋಗಿ ನಾನು ಹಣ ಕೇಳಲಿ? ಯಾರ ಹತ್ತಿರ ಹೋಗಿ ನನ್ನ ಬದುಕು ಸಾರ್ಥಕ ಮಾಡಿಕೊಳ್ಳಲಿ? ಹತ್ತರೆ ಕರೆಯುವವರಿಲ್ಲ, ಹಸಿದ ಹೊಟ್ಟೆಗೆ ಅನ್ನ ಹಾಕುವವರು ಇಲ್ಲ, ಈ ನನ್ನ ಪ್ರೀತಿ ಹಂಚಿಕೊಳ್ಳುವವರು ಯಾರೂ ಇಲ್ಲ. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಈ ಯಾರ ಹತ್ತಿರ ಹೋಗಿ ನಾನು ಹಣ ಕೇಳಲಿ? ಈ ತಾಯಿ ಜಗನ್ಮಾತೆ ರಾಜಶೇಖರ್ನ ಫ್ಯಾಕ್ಟರಿಯಲ್ಲಿ ಉದ್ಯೋಗಕ್ಕಾಗಿ ಅರ್ಜಿ ಹಾಕಿದ್ದೇನೆ. ನಾಳೆನೇ ಇಂಟರ್ವ್ಯೂ ಇದೆ. ಈ ಬಡವನನ್ನು ತಿರಸ್ಕರಿಸದೆ ಆ ಉದ್ಯೋಗವು ನನಗೆ ಸಿಗುವಂತೆ ಆಶೀರ್ವದಿಸಿದ ತಾಯಿ. ತಾವು ಯಾರು? ಈ ರೀತಿ ದೇವಸ್ಥಾನದಲ್ಲಿ ಒಬ್ಬರೇ ನಿಂತ್ಕೊಂಡು ಕಣ್ಣೀರು ಹಾಕ್ತಿದ್ದೀರಲ್ಲ, ಯಾವ ಕಾರಣಕ್ಕಾಗಿ ಅಂತ ಕೇಳ್ಬೋದೆ? ನೋಡಿ, ನನ್ನ ಬದುಕೆ ಒಂದು ಸಮಸ್ಯೆಯ ಕಡಲಲ್ಲಿ ಮುಳುಗಿಕೊಂಡಾಗ ನನ್ನ ಜೀವನ ಚರಿತ್ರೆಯನ್ನು ಕೇಳಿ ನೀವೇನು ಮಾಡುವಿರಿ? ದೇವಿಯ ದರ್ಶನಕ್ಕಾಗಿ ಬಂದಿದ್ದೀರಿ, ದರ್ಶನ ಮುಗಿಸಿಕೊಂಡು ಹೋಗಿ. ಸುಮ್ಮನೆ ನನ್ನ ಬದುಕಿನ ಜೀವನವನ್ನು ಕೇಳಿ ಮತ್ತೇಕೆ ನನ್ನನ್ನು ಕಣ್ಣೀರಿನ ಕಡಲಲ್ಲಿ ನೂಕುವಿರಿ? ನೋಡಿ, ನಾನು ಯಾಕೆ ನಿಮ್ಮನ್ನು ಕಣ್ಣೀರಿನ ಕಡಲಲ್ಲಿ ನೋಡ್ರಿ? ನೋಡಿ, ಮನುಷ್ಯ ಜೀವಿ ಅಂದ್ರೆ ಸಂಘ ಜೀವಿ, ಸಮಾಜ ಜೀವಿ ಅಂತಾರೆ. ಜೀವಿಗಳಲ್ಲಿ ಶ್ರೇಷ್ಠವಾದದ್ದು ಮಾನವ ಜನ್ಮ ಅಂತ ಹೇಳ್ತಾರೆ. ಹೀಗಿರುವಾಗ ನಮ್ಮಲ್ಲಿ ಸಮಸ್ಯೆ ಇದ್ದಾಗ ನಮ್ಮಗಳಲ್ಲಿ ಹಂಚಿಕೊಂಡಾಗ ಮಾತ್ರ ಆ ಸಮಸ್ಯೆಗೆ ಪರಿಹಾರ ಸಿಗೋದು. ಸಮಸ್ಯೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ರೆ ಸಮಸ್ಯೆಯಾಗಿ ನಮ್ಮನ್ನು ಮಾನಸಿಕವಾಗಿ ಆಳವಾಗಿ ಮಾನಸಿಕವಾಗಿ ಕಾಡ್ತಾನೆ ಇರುತ್ತೆ. ನೋಡಿ, ನಿಮ್ಗೆ ನನ್ನಲ್ಲೇ ಹೇಳ್ಕೊಳ್ದೇ ಇದ್ರೂ ಚಿಂತೆ ಇಲ್ಲ. ಒಂದ್ ರೀತಿ ನಿಮ್ಮ ಗೆಳೆಯರ ಬಳಿ ಹೇಳ್ಕೊಳ್ಬೋದಲ್ವಾ? ಅಥವಾ ಯಾರ ಹತ್ರನೂ ಹೇಳ್ಕೊಳ್ದೇ ಇರುವಂತ ವಿಷಯವಿದ್ರೆ ನಿಮ್ಮ ತಂದೆ ತಾಯಿ ಬಳಿ ಹೇಳಿಕೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ. ನೀವು ಹೇಳುತ್ತಿರುವ ಮಾತು ನಿಜ. ನನ್ನ ಜೀವನದ ಚರಿತ್ರೆಯನ್ನು ಕೇಳುವವರು ಯಾರು ನನ್ನ ಹತ್ತಿರ ಇಲ್ಲವಲ್ಲ. ಅದಕ್ಕೆ ಯಾಕೆ? ನಾನೊಬ್ಬ ಒಂಟಿ ಜೀವಿ ಅಂದ್ರೆ ಅಂದರೆ ನಾನೊಬ್ಬ ಅನಾಥರಿಗೆ ಗುಡಿ ಗುಂಡ